ಕೊಂಕಣಿ ಭವನ ನಿರ್ಮಾಣದಲ್ಲಿ ಗೋಲ್ಮಾಲ್ ನಡೆದಿರುವಂಥ ಆರೋಪ ಕೇಳಿಬಂದಿದೆ. ಮಂಗಳೂರಿನ ಊರ್ವಾ ಸ್ಟೋರ್ನಲ್ಲಿ ನಿರ್ಮಾಣವಾಗ್ತಿರುವಂಥ ಭವನ ಇದು. ಹೆಚ್ಚುವರಿ ಅನುದಾನಕ್ಕೆ ಬೇಡಿಕೆಯ ಹಿಂದಿನ ರಹಸ್ಯ ಏನು ಅನ್ನೋದು ಈಗ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ನಿರ್ಮಾಣವಾಗ್ತಿರುವಂಥ ಭವನ ಇದೆಯಲ್ಲ, ಅದಕ್ಕೆ ಹೆಚ್ಚುವರಿ ಅನುದಾನವನ್ನು ಕೇಳ್ತಾ ಇದ್ದಾರೆ. 3 ವರ್ಷದಲ್ಲಿ 3 ಕೋಟಿ ಖರ್ಚಾದರೂ ಈ ಕಾಮಗಾರಿ ಮುಗಿದಿಲ್ಲ. ಕೊಂಕಣಿ ಭಾಷಿಗರ ಬಹುವರ್ಷದ ಬೇಡಿಕೆ ಈಡೇರೋದು ಯಾವಾಗ? ಹಾಗಾದರೆ ಪೂರ್ಣಗೊಳಿಸಲು ಮತ್ತೆ ಕೋಟಿ ಅನುದಾನಕ್ಕೆ ಬೇಡಿಕೆ ಇಡಲಾಗ್ತಾ ಇದೆ. ಮತ್ತೆ 3 ಕೋಟಿಗೆ ಡಿಮ್ಯಾಂಡ್ ಮಾಡಿದೆ ಆ ಗುತ್ತಿಗೆ ಕಂಪನಿ. 2022ರಲ್ಲಿ ಅಂದಿನ ಸಚಿವ ಸುನೀಲ್ ಕುಮಾರ್ ಶಂಕುಸ್ಥಾಪನೆ ಮಾಡಿದ್ರು. ಸುಮಾರು 2 ವರ್ಷ ಕಳೆದರೂ ಕೂಡ ಕಾಮಗಾರಿ ಪೂರ್ಣಗೊಂಡಿಲ್ಲ. ಸಾವಿರದ 1994ರಲ್ಲಿ ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರವು ಕೊಂಕಣಿಗರಿಗೆ ಒಂದು ಅಕಾಡೆಮಿಯನ್ನು ನೀಡಿತ್ತು. ಅದರ ನಂತರ ಈಗ 30 ವರ್ಷಗಳು ಕಳೆದವು. 30 ವರ್ಷಗಳಲ್ಲಿ ಬಂದಂಥ ಅಧ್ಯಕ್ಷರು ಸದಸ್ಯರು ಕೊಂಕಣಿ ಅಕಾಡೆಮಿಯನ್ನು ಬಹು ಉತ್ತಮ ರೀತಿಯಲ್ಲಿ ಬೆಳೆಸಿಕೊಂಡು ಬಂದಿದ್ದಾರೆ. ವಿವಿಧ ಕಾರ್ಯಕ್ರಮಗಳನ್ನು ಅವರು ಹಮ್ಮಿಕೊಂಡಿದ್ದಾರೆ. ಅದರಲ್ಲೂ ಒಂದು ಆಸೆ ಕೊಂಕಣಿ ಭವನ. 2022ರಲ್ಲಿ ಕೊಂಕಣಿ ಭವನಕ್ಕೆ ಗಡಿನಾಡ ಪ್ರಾಧಿಕಾರದಿಂದ 3 ಕೋಟಿ ರೂಪಾಯಿಯ ಅನುದಾನ ಬಿಡುಗಡೆಯಾಗಿತ್ತು. ಸನ್ಮಾನ್ಯ ಅಂದಿನ ಉಸ್ತುವಾರಿ ಸಚಿವರಾದಂತಹ ಸುನೀಲ್ ಕುಮಾರ್ ಅವರು ಫೌಂಡೇಶನ್ ಸ್ಟೋನನ್ನು ಹಾಕಿದರು. ಕೆಲಸ ಆರಂಭವಾಗಿತ್ತು. ಕೆಲಸ ಆರಂಭವಾಗಿ ಈಗ ಭಾಳಷ್ಟು ಸಮಯ ಕಳೆಯಿತು. ಕೆಲಸ ಅರ್ಧದಲ್ಲಿ ನಿಂತಿದೆ. ಬಂದ 3 ಕೋಟಿಯಲ್ಲಿ 2,69,00,000 ಕೆಲಸ ಆಗಿದೆ ಅನ್ನುವಂಥದ್ದನ್ನು PWD ಅವರಿಗೆ ನಮಗೆ ಪತ್ರ ಮುಖೇನ ಹೇಳಿದ್ದಾರೆ. ಆದರೆ ನಾವು ಹೋಗಿ ನೋಡುವಾಗ ಅಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಂಕಣಿ ಭವನದ ಮುಂಭಾಗದಿಂದ ನಮ್ಮ ಪ್ರತಿನಿಧಿ ಆದಿತ್ಯ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಕರಾವಳಿಯಲ್ಲಿ ಕೊಂಕಣಿ ಭವನ ನಿರ್ಮಾಣ ಆಗಬೇಕು ಅನ್ನುವಂಥದ್ದು ಅದೆಷ್ಟೋ ವರ್ಷಗಳ ಕನಸಾಗಿದೆ. ಕೊಂಕಣಿ ಸಾಹಿತ್ಯ ಅಕಾಡೆಮಿ ಸೇರಿದಂತೆ ಕೊಂಕಣಿ ಭಾಷಿಕರು ಇಲ್ಲೊಂದು ಕೊಂಕಣಿ ಭವನ ನಿರ್ಮಾಣ ಆಗಬೇಕು, ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೂ ಕೂಡ ಒಂದು ವೇದಿಕೆ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದೆಷ್ಟೋ ವರ್ಷಗಳಿಂದ ಒತ್ತಾಯ ಮಾಡಿದರು. ಅದಕ್ಕೆ ಪೂರಕವಾಗಿ 2022ನೇ ಇಸವಿಯಲ್ಲಿ ಅಂದರೆ BJP ಸರ್ಕಾರ ಇದ್ದ ಸಂದರ್ಭದಲ್ಲಿ ಅಂದಿನ ಸಚಿವರಾಗಿದ್ದಂಥ ಸುನೀಲ್ ಕುಮಾರ್ ರವರು ನಗರದ ಉರ್ವಾ ಸ್ಟೋರ್ ಬಳಿ ಕೊಂಕಣಿ ಭವನಕ್ಕೆ ಶಂಕುಸ್ಥಾಪನೆಯನ್ನು ಮಾಡ್ತಾರೆ. ಸುಮಾರು 3 ಕೋಟಿ ರೂಪಾಯಿಯಷ್ಟು ಅನುದಾನವನ್ನು ಮಂಜೂರು ಮಾಡ್ತಾರೆ. ಈ ಅನುದಾನ ಮಂಜೂರಾಗಿ ಕಾಮಗಾರಿ ಆರಂಭವಾಗಿ ಅದೆಷ್ಟು ವರ್ಷ ಕಳೆದರೂ ಕೂಡ ಇನ್ನೂ ಕಾಮಗಾರಿ ಪೂರ್ಣವಾಗಿಲ್ಲ. ಇದರೊಂದಿಗೆ ಮಂಜೂರು ಮಾಡಿದಂಥ ಅನುದಾನ ಪೂರ್ಣ ಪ್ರಮಾಣದಲ್ಲಿ ಬಳಕೆಯಾಗಿ ಈಗ ಹೆಚ್ಚುವರಿ ಅನುದಾನಕ್ಕೋಸ್ಕರ ಗುತ್ತಿಗೆ ಸಂಸ್ಥೆಯವರು ಬೇಡಿಕೆಯನ್ನು ಇಟ್ಟಿರುವಂಥದ್ದು ಅನೇಕ ಅನುಮಾನಗಳಿಗೆ ಒಂದು ರೀತಿಯ ಆಕ್ರೋಶಕ್ಕೆ ಕಾರಣವಾಗಿದೆ. ಸದ್ಯ ನಾನು ಉರ್ವಾ ಸ್ಟೋರ್ನಲ್ಲಿರುವಂಥ ಕಾಮಗಾರಿ ಹಂತದಲ್ಲಿರುವಂಥ ಕೊಂಕಣಿ ಭವನದ ಪ್ರದೇಶದಲ್ಲಿದ್ದೇನೆ. ಇಲ್ಲಿ ತಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ಸುಮಾರು 3 ಮಹಡಿಯ ಒಂದು ಕೊಂಕಣಿ ಭವನ ಇದು. ಅದೆಷ್ಟೋ ವರ್ಷಗಳನ್ನು ಕನಸಾಗಿತ್ತು. 1994ರಲ್ಲಿ ಕರ್ನಾಟಕ ಸರ್ಕಾರ ಒಂದು ಕೊಂಕಣಿ ಸಾಹಿತ್ಯ ಅಕಾಡೆಮಿಯನ್ನು ಸ್ಥಾಪಿಸಿತ್ತು. ವಿವಿಧ ಯೋಜನೆಯನ್ನು ಕೊಂಕಣಿ ಭಾಷಿಕರಿಗೆ ಕೊಟ್ಟಿತ್ತು. ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಇದೊಂದು ಆಶ್ರಯ ತಾಣವಾಗಿತ್ತು. ಅನೇಕ ಕಾರ್ಯಕ್ರಮಗಳನ್ನು ಕೂಡ ಇದು ನಡೆಸಿಕೊಂಡು ಬಂದಿತ್ತು. ಆದರೆ ಒಂದು ಕೊಂಕಣಿ ಭವನ ಆಗಬೇಕು ಅಂದರೆ ಈಗಿರುವಂತಹ ಒಂದು ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ಕಟ್ಟಡ ಏನಿದೆ ಅದು ಮಂಗಳೂರು ಮಹಾನಗರ ಪಾಲಿಕೆಯ ಕಟ್ಟಡದಲ್ಲಿ ಇರುವಂಥದ್ದು. ಅದಕ್ಕೆ ಅವರು ಬಾಡಿಗೆಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ನಮಗೊಂದು ಸ್ವತಂತ್ರ ಆಫೀಸ್ ಬೇಕು, ಅದರೊಂದಿಗೆ ಒಂದು ಕೊಂಕಣಿ ಭವನ ಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಇಟ್ಟಂಥ ಪರಿಣಾಮ 2022ರಲ್ಲಿ ಸುಮಾರು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಕಾಮಗಾರಿಗೆ ಅನುದಾನ ಅನ್ನುವಂಥದ್ದು ಸಿಗುತ್ತೆ. ಕಾಮಗಾರಿ ಆರಂಭಗೊಂಡು ಈಗ ಎಷ್ಟೋ ವರ್ಷಗಳ ಕಳೆದಿದೆ, ಆದರೂ ಕೂಡ ಇನ್ನೂ ಕಾಮಗಾರಿ ಪೂರ್ಣವಾಗಿಲ್ಲ. ಇದರೊಂದಿಗೆ ಈಗಿರುವಂಥ ಕಾಮಗಾರಿಯ ಹಣ ಏನಿದೆ ಅದು ಪೂರ್ಣ ಪ್ರಮಾಣದಲ್ಲಿ ಬಳಕೆಯಾಗಿದೆ. ಹೆಚ್ಚುವರಿಯಾಗಿ ಇನ್ನೂ 2,60,00,000 ರೂಪಾಯಿ ಈಗ 2,60,00,000 ರೂಪಾಯಿಯಷ್ಟು ಕಾಮಗಾರಿ ನಡೆಸಲಾಗಿದೆ. ಇನ್ನೂ 3 ಕೋಟಿ ರೂಪಾಯಿ ಹಣ ಬೇಕು ಅಂತ ಗುತ್ತಿಗೆ ಸಂಸ್ಥೆಯವರು ಕೇಳ್ತಾ ಇರುವಂಥದ್ದು ಈಗ ಒಂದು ರೀತಿ ಅನುಮಾನಗಳಿಗೆ ಕಾರಣವಾಗಿದೆ. ಯಾಕಂದರೆ ಕಾಮಗಾರಿಯನ್ನು ಮಂಜೂರು ಮಾಡುವ ಸಂದರ್ಭ ಅಥವಾ ಘೋಷಣೆ ಮಾಡುವ ಸಂದರ್ಭ ಒಂದಿಷ್ಟು ಅಮೌಂಟ್ ಬೇಕು ಅಂತ ಒಂದು ಲೆಕ್ಕಾಚಾರ ಇರುತ್ತೆ. ಆದರೆ ಅದನ್ನು ಮೀರಿ ಈಗ ಖರ್ಚಾಗಿದೆ. ಇದಲ್ಲದೆ ಅಂದು ಕಾಮಗಾರಿಯ ಸಂದರ್ಭದಲ್ಲಿ ಎಷ್ಟು ಅನುದಾನ ಬಿಡುಗಡೆ ಆಗಿತ್ತು ಈಗ ಅಷ್ಟೇ ಪ್ರಮಾಣ ಅಂದರೆ ಒಂದು ಡಬಲ್ ಅನುದಾನ. ಅವತ್ತು ಕೂಡ 3 ಕೋಟಿ ರೂಪಾಯಿಯಷ್ಟು ಅನುದಾನವನ್ನು ಮಂಜೂರು ಮಾಡಿದರು. ಇನ್ನೂ 3 ಕೋಟಿ ರೂಪಾಯಿ ಬೇಕು ಈ ಕಟ್ಟಡ ಕಂಪ್ಲೀಟ್ ಆಗೋದಕ್ಕೆ ಅಂತ ಈಗ ಗುತ್ತಿಗೆದಾರರು ಹೇಳ್ತಾ ಇರುವಂಥದ್ದು. ಈ ವಿಚಾರ ಈಗ ಅನುಮಾನಕ್ಕೆ ಅಂದರೆ ಏನಾದರೂ ಇಲ್ಲಿನ ಒಂದು ಅನುದಾನ ದುರ್ಬಳಕೆ ಆಗಿದೆಯಾ ಅನ್ನುವಂಥ ಅನುಮಾನ ಕಾಡ್ತಾ ಇದೆ. ಯಾಕಂದರೆ ಈಗ ಅಧ್ಯಕ್ಷರು ಮಾತನಾಡೋ ಸಂದರ್ಭ ನಾನು ಅಧಿಕಾರದಲ್ಲಿದ್ದಂಥ ಸಂದರ್ಭ ನನ್ನ ನೇತೃತ್ವದಲ್ಲಿ ನಡೀತಾ ಇದ್ದರೆ ಅದೇ ಅನುದಾನದಲ್ಲಿ ಒಂದು ಕಟ್ಟಡವನ್ನು ನಾನು ಕಂಪ್ಲೀಟ್ ಮಾಡ್ತಾ ಇದ್ದರೆ, ಆದರೆ ಈಗ ಯಾಕೆ ಈ ಥರ ವಿಳಂಬ ಆಗ್ತಾ ಇದೆ, ಯಾಕೆ ಅನುದಾನ ಸಾಕಾಗ್ತಾ ಇಲ್ಲ ಅನ್ನುವಂಥದ್ದು ಅವರ ಕೂಡ ಒಂದು ಪ್ರಶ್ನೆ ಆಗಿರುವಂಥದ್ದು. ಈ ವಿಚಾರ
ಈ ವಿಧಾನಸಭಾ ಕಲಾಪದಲ್ಲೂ ಕೂಡ ಚರ್ಚೆಗೆ ಬಂದಿರುವಂಥದ್ದು, ಅಧಿವೇಶನದಲ್ಲೂ ಕೂಡ ಈ ವಿಚಾರ ಚರ್ಚೆಗೆ ಬಂದಿದೆ. ಐವಾನ್ ಡಿಸೋಜರ್ ಅವರು ಈ ಬಗ್ಗೆ ಪ್ರಶ್ನೆಯನ್ನು ಮಾಡಿದ್ದಾರೆ. ಆದರೆ ಈಗ ಸದ್ಯದ ಮಟ್ಟಿಗೆ ಇನ್ನೂ 3 ಕೋಟಿ ರೂಪಾಯಿ ಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಗುತ್ತಿಗೆ ಸಂಸ್ಥೆಯವರು ಇಟ್ಟಿರುವಂಥದ್ದು. ಈಗಾಗಲೇ 3 ಮಾಡಿ ಒಂದು ಸ್ಟ್ರಕ್ಚರಲ್ ಕಾಮಗಾರಿ ನಡೆದಿದೆ ಮತ್ತು ಲ್ಯಾಟ್ರೈಟ್ ಗೋಡೆ ನಿರ್ಮಾಣ, ಪ್ಲಾಸ್ಟರಿಂಗ್ ಕೆಲಸ ಪೂರ್ಣವಾಗಿದೆ. ಈ ಕಾಮಗಾರಿಗೆ ಒಟ್ಟು 2,69,54,000 ರೂಪಾಯಿ ಇನ್ನೂ ಬೇಕು ಅಂತ ಅವ್ರು ಕೇಳ್ತಾ ಇರುವಂಥದ್ದು. ಇನ್ನು ಕಟ್ಟಡದಲ್ಲಿ ಎಲೆಕ್ಟ್ರಿಕಲ್, ಪ್ಲಂಬಿಂಗ್, ಒಳಾಂಗಣ ವಿನ್ಯಾಸ, ಗ್ರಿಲ್ಸ್, ನೆಲಹಾಸು, ಕಿಟಕಿ, ಬಾಗಿಲು, ಪೀಠೋಪಕರಣ, ಪೇಂಟಿಂಗ್, ತಡೆಗೋಡೆ, ಕಾಂಪೌಂಡ್ ವಾಲ್, ಇಂಟರ್ಲಾಕ್ ಹಾಗೂ ಇತರ ಕಾಮಗಾರಿಗಳು ಬಾಕಿ ಇದೆ. ಸೊ ಇದಕ್ಕೋಸ್ಕರ ಹೆಚ್ಚುವರಿ ಅನುದಾನ ಇನ್ನೊಂದು 3 ಕೋಟಿ ರೂಪಾಯಿ ಬೇಕು ಅಂತ ಅವರು ಹೇಳಿರುವಂಥದ್ದು. ಇದು ಯಾವಾಗ ಸ್ಯಾಂಕ್ಷನ್ ಆಗುತ್ತೆ, ಇವರ ದಶಕದ ಕನಸು, ಅದೆಷ್ಟೋ ವರ್ಷಗಳ ಕನಸು ಯಾವಾಗ ಈಡೇರುತ್ತೆ ಅನ್ನುವಂಥದ್ದು ಸದ್ಯ ಮೂಡಿರುವಂಥ ಒಂದು ಪ್ರಶ್ನೆ. ಹಾಗಾಗಿ ಸರ್ಕಾರಕ್ಕೇನೋ ಮನವಿಯನ್ನು ಅವರು ಕೊಟ್ಟಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಪಾಸಿಟಿವ್ ಆಗಿ ರೆಸ್ಪಾನ್ಸನ್ನು ಕೊಟ್ಟಿದ್ದಾರೆ. ಆದರೆ ಈ ಹಿಂದೆ 3 ಕೋಟಿ ರೂಪಾಯಿ ಅನುದಾನ ಮೀಸಲಿಟ್ಟರು ಕೂಡ ಯಾಕೆ ಈ ಕಾಮಗಾರಿ ಪೂರ್ಣವಾಗಿಲ್ಲ ಮತ್ತು ಸಮರ್ಪಕವಾಗಿ ಅನುದಾನದ ಬಳಕೆ ಆಗಿದೆಯಾ, ಎಲ್ಲಾದರೂ ಅಕ್ರಮ ಆಗಿದ್ದರೆ ಇದ್ರ ಬಗ್ಗೆ ಏನು ಕ್ರಮವನ್ನು ಸರ್ಕಾರ ಕೈಗೊಳ್ಳುತ್ತೆ, ಈ ವಿಚಾರವೂ ಕೂಡ ಈಗ ಚರ್ಚೆಗೆ ಬಂದಿರುವಂಥದ್ದು. ಹಾಗಾಗಿ ಸರ್ಕಾರ ಆದಷ್ಟು ಬೇಗ ಈ ಕಾಮಗಾರಿಯನ್ನು ಪೂರ್ಣಗೊಳಿಸುವ ನಿಟ್ಟಿನಲ್ಲೂ ಮತ್ತು ಈಗ ಕೇಳಿ ಬಂದಿರುವಂಥ ಒಂದು ಆರೋಪಗಳಿಗೂ ಕೂಡ ಒಂದು ಸ್ಪಂದನೆಯನ್ನು ಕೊಡಬೇಕಾಗಿರುವಂಥ ಅವಶ್ಯಕತೆ ಇದೆ. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ ಟಿವಿ.